ಸೊ ನೆಕ್ಸ್ಟ್ ಬಂದು ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿ ಅಂತ ಬಂದರೆ ಎಕ್ಸ್ಪ್ರೆಸಿವ್ನೆಸ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಇದೊಂದು ಬಂದು ಸೊಲ್ಯೂಷನ್ ಕೊಡೋದು ಪ್ರೋಗ್ರಾಮಿಂಗ್ಸ್ ಟು ಎಕ್ಸ್ಪ್ರೆಸ್ ಯಾವ ಟೈಪ್ಸ್ ಪ್ರೋಗ್ರಾಮಿಂಗ್ಸ್ನ ಎಕ್ಸ್ಪ್ರೆಸಿವ್ನೆಸ್ ಮಾಡೋದನ್ನು, ಇದು ಫ್ಲೆಕ್ಸಿಬಲ್ ಆಗಿ ಇದನ್ನು ಟೈಪ್ ಫ್ಲೆಕ್ಸಿಬಿಲಿಟಿಯಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಲ್ಯಾಂಗ್ವೇಜ್ ಕನ್ಸ್ಟ್ರೆಂಟ್ಸ್ ಆಗಲಿ ಡೀಲಿಂಗ್ ಆಗಲಿ ರಾದರ್ ದೆನ್ ಡೀಲಿಂಗ್ ವಿತ್ ಲ್ಯಾಂಗ್ವೇಜ್ ಕನ್ಸ್ಟ್ರೆಂಟ್ಸ್ನ ಮಾಡುತ್ತೆ. ಸೊ ಇಂಟರಾಕ್ಟಿವ್ ಡೆವಲಪ್ಮೆಂಟ್ ಎನ್ವೈರ್ನಮೆಂಟ್. ಸೊ ಇಂಟರಾಕ್ಟಿವ್ ಡೆವಲಪ್ಮೆಂಟ್ ಎನ್ವೈರ್ನಮೆಂಟ್ ಅಂದರೆ ಪೈಥಾನ್ಸ್ ಇಂಟರಾಕ್ಟಿವ್ ಯಾವುದು ಹೇಳುತ್ತಂದರೆ ರೀಡ್ ಇವೆಲ್ ಪಾಯಿಂಟ್ ಲೂಪ್ ಅಂತ ಇರ್ತಾರೆ, REPL ಅಂತಾರೆ. ಅದನ್ನು ರೀಡ್ ಇವೆಲ್ ಪ್ರಿಂಟ್ ಲೂಪ್. ಇದು ಪ್ರೋಗ್ರಾಮಿಂಗ್ಸ್ನ ಎಕ್ಸ್ಪೆರಿಮೆಂಟ್ ವಿತ್ ಕೋಡಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಔಟ್ಪುಟ್ ತೆಗಿತಾರೆ. ಇದನ್ನು ಇಂಟರಾಕ್ಟಿವ್ ಡೆವಲಪ್ಮೆಂಟ್ ಎನ್ವೈರ್ನಮೆಂಟ್ ಅಂತಾರೆ. ರಿಚ್ ಲೈಬ್ರರಿ ಎಕೋಸಿಸ್ಟಮ್ ಅಂದರೆ ಇದು ಸ್ಟ್ಯಾಂಡರ್ಡ್ ಲೈಬ್ರರಿ ಆ್ಯಂಡ್ ವೇರಿಯಸ್ ಡಾಮಿನೆನ್ಸ್ ಇರುತ್ತೆ. ಲೈಬ್ರರೀಸ್ ಎಂಪವರ್ಸ್ ಪ್ರೋಗ್ರಾಮರ್ಸ್ ಇರುತ್ತೆ. ಫಂಕ್ಷನಾಲಿಟಿ ತುಂಬ ಇರುತ್ತೆ. ಲೆವರೇಜ್ ಎಕ್ಸಿಸ್ಟೆನ್ಸ್ ಆಗಿ ಪ್ರೋಗ್ರಾಮಿಂಗಲ್ಲಿ ಎಂಪವರ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಕಮ್ಯುನಿಟಿ ಕೊಲಾಬ್ರೇಷನ್ ಆ್ಯಂಡ್ ಶೇರಿಂಗ್ ಇರುತ್ತೆ. ಸೊ ಓಪನ್ ಸೋರ್ಸಲ್ಲಿ ನ್ಯಾಚುರಲ್ ಕೊಲಾಬ್ರೇಟಿವ್ ಕಮ್ಯುನಿಟಿ ಇರುತ್ತೆ, ಅಂದರೆ ಫಾಸ್ಟರ್ ಕಲ್ಚರ್ ಇರುತ್ತೆ, ಶೇರಿಂಗ್ ಕೊಲಾಬ್ರೇಷನ್ ಇರುತ್ತೆ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟಿಂದ ಮೇನ್ ಮೆಮೊರಿಗೆ ಬರುತ್ತೆ, ಮೇನ್ ಮೆಮೊರಿನಿಂದ ಸೆಕೆಂಡ್ ಮೆಮೊರಿ. ಸೊ ಇದು ಕಂಪ್ಯೂಟರ್ ಹಾರ್ಡ್ವೇರ್ ಆರ್ಕಿಟೆಕ್ಚರ್. ಇದನ್ನು ಏನಂತ ಕರೀತಾರೆ? ಸೊ ತಿಳ್ಕೊಂಡ್ವಲ್ವ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟಿಂದ. ನೆಕ್ಸ್ಟ್ ಮತ್ತೆ ನೆಟ್ವರ್ಕ್ ಚೆಕ್ ಮಾಡಬೇಕು. ನೆಟ್ವರ್ಕ್ ಚೆಕ್ ಮಾಡಿದಾದಮೇಲೆ ಮೇನ್ ಮೆಮೊರಿಗೆ ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರೆ ಮೇನ್ ಮೆಮೊರಿಗೆ ಬಂದು ಕೊಟ್ಕೊಡುತ್ತೆ. ನೆಕ್ಸ್ಟ್ ಬಂದು ಸೆಕೆಂಡ್ ಮೆಮೊರಿ ಇರುತ್ತೆ. ಇದು ಫಸ್ಟ್ ಆಪ್ಷನ್, ಇದು ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಇದೆಲ್ಲ ಇವಾಗ ಕಂಪ್ಯೂಟರ್ ಹಾರ್ಡ್ವೇರ್ ಆರ್ಕಿಟೆಕ್ಚರ್ ಅಂದ್ರೇ ಇದು ಪ್ರೊಸೆಸಿಂಗು ಹಾರ್ಡ್ವೇರ್ ಆರ್ಕಿಟೆಕ್ಚರ್ದು. ಸೊ ಇದಕ್ಕೆ ಮೀನಿಂಗ್ ನೀವು ತಿಳ್ಕೋಬೇಕು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಏನು, ಮೆಮೊರಿ ಅಂದರೆ ಏನು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂದರೆ ಏನು, ಸಾಫ್ಟ್ವೇರ್ ಅಂದರೆ ಏನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಏನು, ಆಪರೇಷನ್ ಸಿಸ್ಟಮ್ ಅಂದರೆ ಏನು, ನೆಟ್ವರ್ಕ್ ಏನು. ಸೊ ಇಷ್ಟು ಮಾತ್ರ ನೀವು ತಿಳ್ಕೊಂಡ್ರೆ ಇದು ಆರಾಮಾಗಿ ಇದರ ಆನ್ಸರ್ನ ನೀವು ಲರ್ನ್ ಮಾಡ್ಬೋದು. ಸೊ ಇಷ್ಟು ಮಾತ್ರ ಇದು ಕಂಪ್ಯೂಟರ್ ಹಾರ್ಡ್ವೇರ್ ಆರ್ಕಿಟೆಕ್ಚರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಕಂಪ್ಯೂಟರ್ ಹಾರ್ಡ್ವೇರ್ ಆರ್ಕಿಟೆಕ್ಚರ್. ಕಂಪ್ಯೂಟರ್ ಹಾರ್ಡ್ವೇರ್ ಆರ್ಕಿಟೆಕ್ಚರ್ ಅಂದರೆ ಮೇನ್ ಇದೇನೇ ಇರೋದು, ಯಾವ ಥರ ನೀವು ಸಿಸ್ಟಮ್ನ ಕನೆಕ್ಟ್ ಮಾಡ್ತೀರಾ ಅನ್ನೋದನ್ನು. ಸೊ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಆಲ್ಮೋಸ್ಟ್ PG ಸ್ಟೂಡೆಂಟ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರೋ. ಬಟ್ ಆದರೆ ನಾನು ಬೇಸಿಕ್ಕಾಗಿ ಯಾವ ಥರ ಆನ್ಸರ್ ಬರೆಯೋದನ್ನು, ಸೊ ಅದಕ್ಕೆ ನಾನು ಇದು ಟೀಚ್ ಮಾಡ್ತಾ ಹೋಗ್ತಿದ್ದೀನಿ ಅಷ್ಟೇ. To understand the hard programming, it is better to know the basic architecture of computer hardware. The computer system involves some of the important part as shown. ಸೊ ಫಸ್ಟ್ ಏನಂದರೆ, ನೀವು ಕಂಪ್ಯೂಟರ್ ಕನೆಕ್ಟೆಡ್ ಅಂತ ಒಂದು ಬಂದರೆ ಫಸ್ಟ್ ಇನ್ಪುಟ್ಟು ಔಟ್ಪುಟ್ ಡಿವೈಸಸ್ ಇರಬೇಕು. ನೆಕ್ಸ್ಟ್ ಅಲ್ಲಿಂದ ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನೆಕ್ಸ್ಟ್ ಚೆಕ್ ಮಾಡಬೇಕಾಗಿರೋದು ನೆಟ್ವರ್ಕ್ ಆದಮೇಲೆ ಸೊ ಮೇನ್ ಮೆಮೊರಿ ಹೆಂಗೆ ಬರುತ್ತಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟಿಂದ. ಸೊ ನೆಕ್ಸ್ಟ್ ಫೋರ್ತ್ ಟಾಪಿಕ್ ಏನಂದರೆ ಅಂಡರ್ಸ್ಟ್ಯಾಂಡಿಂಗ್ ಪ್ರೋಗ್ರಾಮಿಂಗ್ನ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿ. ಎ ಪ್ರೋಗ್ರಾಮರ್ ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಟು ಲುಕ್ ಅಟ್ ದಿ ಡೇಟಾ ಇನ್ಫಾರ್ಮೇಷನ್ ಅವೈಲಬಲ್ ಅಬೌಟ್ ಎ ಪ್ರಾಬ್ಲಮ್. ಅಂದರೆ ಎ ಪ್ರೋಗ್ರಾಮರ್ ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಇರಬೇಕು ಟು ಲುಕ್ ಅಟ್ ದಿ ಡೇಟಾ ಯಾವುದು. ಸೊ ಡೇಟಾ ಇನ್ಫಾರ್ಮೇಷನ್ ಅವೈಲಬಲ್ ಅಬೌಟ್ ಎ ಪ್ರಾಬ್ಲಮ್, ಅನಲೈಸ್ ಇಟ್ ಅಂಡ್ ದೆನ್ ಬಿಲ್ಡ್ ಎ ಪ್ರೋಗ್ರಾಮಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್. ದಿ ಸ್ಕಿಲ್ಸ್ ಟು ಬಿ ಪಾಸಿಬಲ್ ಬೈ ಎ ಗುಡ್ ಪ್ರೋಗ್ರಾಮರ್ ಇನ್ಕ್ಲೂಡ್ಸ್. ನೆಕ್ಸ್ಟ್ ಬಂದು ಥ್ರೋ ಲ್ಯಾಂಗ್ವೇಜ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸ್ಕಿಲ್ಸ್ ಆಫ್ ಇಂಪ್ಲಿಮೆಂಟಿಂಗ್ ಆನ್ ಐಡಿಯಾ. ಸೊ ಇದೇನಿದು ಸ್ಕಿಲ್ಸ್ನ ಇಂಪ್ಲಿಮೆಂಟಿಂಗ್ ಮಾಡಿ ಐಡಿಯಾಸ್ನ ಕ್ರಿಯೇಟಿವ್ ಮಾಡುತ್ತೆ. Thus the art of programming requires the knowledge about the problem's requirement and the strength, weakness, programming language chosen for the implementation. ಅಂದರೆ ಒಂದು ಪ್ರೋಗ್ರಾಮಿಂಗ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚೂಸ್ ಆಗುತ್ತೆ ಇಂಪ್ಲಿಮೆಂಟೇಷನ್ ಮಾಡೋಕೆ ಅದನ್ನು ಚೂಸ್ ಮಾಡ್ಕೊಂಡು ಅದನ್ನು ಪ್ರೋಗ್ರಾಮಿಂಗ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ನೆಕ್ಸ್ಟ್ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಚೂಸ್ ಅಪ್ರೋಪ್ರಿಯೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ then can cater the complexity of the problem to be solved. ಅಂದರೆ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಚೂಸ್ ಅಪ್ರೋಪ್ರಿಯೇಟ್ ಪ್ರೋಗ್ರಾಮಿಂಗ್. ನೆಕ್ಸ್ಟ್ ಬಂದು ಕಾಂಪ್ಲೆಕ್ಸಿಟಿ ಆಫ್ ದಿ ಪ್ರಾಬ್ಲಮ್ ಟು ಬಿ ಸಾಲ್ವ್. ಇದು ಈಸಿಯಾಗಿ ಪ್ರೋಗ್ರಾಮಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಮಾಡಬೇಕು, ಅದರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಈ ಪ್ರೋಗ್ರಾಮಿಂಗ್ ಐಡಿಯಾ ಕ್ರಿಯೇಟಿವಿಟಿ ಯಾವ ಥರ ಕ್ರಿಯೇಟ್ ಮಾಡಬೇಕು, ಈ ಪ್ರೋಗ್ರಾಮಿಂಗ್ ಮೇಲೆ ಇನ್ಫಾರ್ಮೇಷನ್ ಅವೈಲಬಲ್ ಇದೆಯಾ ಇಲ್ವಾ,